ನ್ಯೂಸ್ 42 ಕನ್ನಡ. ಪ್ರತಿ ಪ್ರಾಂತೀಯ ಅಧ್ಯಕ್ಷರು ಕೂಡ ಒಂದು ಸಮ್ಮೇಳನ ಮಾಡ್ತಾರೆ ವರ್ಷದ ಒಂದು ಕೊನೆಗೆ. ಡಿಸೆಂಬರ್ ತಿಂಗಳಲ್ಲಿ ಇವರು ಕೂಡ ಒಂದು ಪ್ರಾಂತೀಯ ಸಮ್ಮೇಳನವನ್ನ ಮಾಡಿದ್ದಾರೆ. ಇಲ್ಲೇ ರಾಮನಗರದಲ್ಲೇ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲೂ ಕೂಡ ರಾಮನಗರಕ್ಕೆ ಬಂದು ನಮ್ಮ ಒಂದು ಇದನ್ನ ಪ್ರಾಂತೀಯ ಸಮ್ಮೇಳನಕ್ಕೆ ಬರಲಿ ಅಂತೇಳಿ ಪ್ರಾಂತೀಯ ಸಮ್ಮೇಳನ ಕೂಡ ಬಹಳಷ್ಟು ಈಗಲಿಂದ ಡಿಸೆಂಬರ್ 21ನೇ ತಾರೀಕು ಪ್ರಾಂತೀಯ ಸಮ್ಮೇಳನ ಫಿಕ್ಸ್ ಆಗಿದೆ. ತಮ್ಮ ಮಾಹಿತಿಗಾಗಿ ಡಿಸೆಂಬರ್ 21ನೇ ತಾರೀಕು ರಾಮನಗರದಲ್ಲೇ ಈಗಲಿಂದ ಪ್ಲಾನ್ ಮಾಡ್ತಾ ಇದ್ದಾರೆ. ಸೇವೆಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಈಗಲೇ ಪ್ಲಾನ್ ಮಾಡ್ತಾ ಇದ್ದಾರೆ. ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡುವಂತ ಗೆಸ್ಟ್ ಇರಬೇಕು. ಜೊತೆಗೆ ನಮ್ಮ ಏನೇನು ಕ್ಲಬ್ಗಳು ಸೇವೆ ಮಾಡಿದಾರೆ ಅವ್ರನ್ನೆಲ್ಲ ಸನ್ಮಾನ ಮಾಡಬೇಕು. ಜೊತೆಗೆ ಬಂದ ಅತಿಥಿಗಳಿಗೆ ಒಳ್ಳೆ ಊಟ ಹಾಕ್ಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕು. ಒಟ್ಟಿನಲ್ಲಿ ನಮ್ಮ ಸೇವಾ ಸಂಸ್ಥೆ ಇಮೇಜ್ ಅನ್ನ ಡೆವಲಪ್ ಮಾಡಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲವನ್ನು ಕೂಡ ನಮ್ಮ ಲಾವಣ್ಯ ಅವ್ರು ಮಾಡ್ತಾ ಇದ್ದಾರೆ. ಅವರು ಹೆಚ್ಚು ಮಾತಾಡಲ್ಲ, ಕೆಲಸ ಮಾತ್ರ ಯಾವಾಗಲೂ ಕೂಡ ಮುಂಚೂಣಿಲಿ ಇರ್ತಾರೆ. ಅವ್ರು ಒಂದ್ ರೀತಿ ಬುಲೆಟ್ ಟ್ರೈನ್ ಇದ್ದಾಗ ಬೇರೆಲ್ಲ ಹಿಂದೆ ಓಡ್ಬೇಕು ಅವ್ರಿಂದ, ಹಂಗೆ ಆ ರೀತಿ ಮಾಡ್ತಾರೆ. ಅವರ ನೇತೃತ್ವದಲ್ಲಿ 21ನೇ ತಾರೀಕು ನಡೀತಾ ಇದೆ. ನಾವು ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇನೆ, ನಮ್ಮ ಪ್ರಾಂತೀಯ ಸಮ್ಮೇಳನ ಆಗಸ್ಟ್ ಒಳಗೆ ನಮ್ಮ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಬಗ್ಗೆ ದಯವಿಟ್ಟು ಜನರಿಗೆ ಒಂದು ರೀತಿ ಮಾಹಿತಿ ನೀಡಿ. ಯಾವತ್ತೂ ಕೂಡ ಮೊನ್ನೆ ಇವರು ಮಂಜುನಾಥ್ ಅವ್ರು ಬಂದು ಈಗ ಲಯನ್ಸ್ ಇಂಟರ್ನ್ಯಾಷನಲ್ ಅಂದ್ರೆ 100 ವರ್ಷದ ಇತಿಹಾಸ ಸಂಸ್ಥೆ, ನಮ್ದು 1 ವರ್ಷದ ಇತಿಹಾಸ ಸಂಸ್ಥೆ. ಅವ್ರು ಉದ್ಘಾಟನೆಗೆ ಬಂದಾಗ ಎಷ್ಟು ಈಸಿಯಾಗಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಅಂತ ಹೇಳಿದ್ ನೋಡಿ ಬಹಳ ಖುಷಿ ಆಯ್ತು ನಮ್ಗೆ. ಆ ರೀತಿ ತಾವು ಕೂಡ ಈಗ ಮಂಡ್ಯದಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಬೆಂಗಳೂರಲ್ಲಿರ್ಬೋದು ಆ ರೀತಿ ಬರ್ತಾ ಇದೆ. ತಾವು ಕೂಡ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಬಗ್ಗೆ, ಅದರ ಭಾರತೀಯತ್ವದ ಬಗ್ಗೆ, ಅದರ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಮಾಡ್ತಾ ಇರುವಂತ ಸೇವೆಗಳ ಬಗ್ಗೆ ದಯವಿಟ್ಟು ಜನರಿಗೆ ಈಗಲೇ ಒಂದು ಮಾಹಿತಿ ಕೊಟ್ಟು ನಮ್ಮ ಪ್ರಾಂತೀಯ ಸಮ್ಮೇಳನ ಆಗಸ್ಟ್ ಸಮಯದಲ್ಲಿ ಹೆಚ್ಚು ಜನರು ನಮ್ಮ ಪ್ರಾಂತೀಯ ಸಮ್ಮೇಳನಕ್ಕೆ ಬರಬೇಕು, ಅದನ್ನು ಯಶಸ್ವಿ ಮಾಡ್ಕೊಳ್ಬೇಕು. ಜೊತೆಗೆ ನೀವು ಕೂಡ ಅವತ್ತು ಬರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು, ಈ ಒಂದು ಪ್ರಾಂತೀಯ ಸಮ್ಮೇಳನ ಯಶಸ್ವಿ ಮಾಡಿಸ್ಕೊಡ್ಬೇಕು ಅಂತೇಳಿ ಕೈ ಮುಗಿದು ಕೇಳ್ಕೊಂಡು ನನ್ನ ಮಾತಿಗೆ ವಿರಮಿಸಿ ನಮಸ್ಕಾರ. ಸೇವೆಗಳು ಮಾಡಿರ್ತಾರೆ, ಅವರ ಒಂದು ಸೇವೆಯನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋಂಥದ್ದು. ಜೊತೆಗೆ ಆ 15 ಕ್ಲಬ್ ಸೇರಿಕೊಂಡು ಪ್ರಾಂತೀಯ ಸಮ್ಮೇಳನದಲ್ಲಿ ಒಂದು ದೊಡ್ಡ ಸೇವೆ ಮಾಡ್ತಾರೆ. ಏನಾದ್ರು ಒಂದು ದೊಡ್ಡದಾಗಿ ಒಂದು ಸೇವೆ ಮಾಡ್ತಾರೆ, ಅದನ್ನ ಪ್ರಾಂತೀಯ ಸಮ್ಮೇಳನದಲ್ಲಿ ಮಾಡೋಂಥದ್ದು. ಜೊತೆಗೆ ಎಲ್ಲರೂ ಕೂಡ ಸೇರಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳೋಂಥದ್ದು. ಜೊತೆಗೆ ಯಾರು ಒಬ್ರು ಒಳ್ಳೆ ಡಾಕ್ಟರ್ ಇರ್ಬೋದು ಅಥವಾ ಡಿಗ್ನಿಟರಿ ಸ್ಪೀಕರ್ ಇರ್ತಾರೆ, ಯಾವ್ದೋ ಒಂದು ವಿಷಯದ ಬಗ್ಗೆ ಒಂದು ಗಂಟೆ ಟೈಮ್ ಜನರಿಗೆ ಮಾಹಿತಿ ನೀಡಂತ ಕೆಲಸ. ಜೊತೆಗೆ ಎಲ್ಲರೂ ಕೂಡ ಒಂದು ಫೆಲೋಶಿಪ್ ಅಲ್ಲಿ ಅಂದ್ರೆ ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಸೇರಿ ಒಂದು ಒಳ್ಳೆ ಆತಿಥ್ಯ ನೀಡಂತ ಕೆಲಸ. ಇಷ್ಟು ಕೂಡ ನಮ್ಮ ಸಮ್ಮೇಳನದಲ್ಲಿ ನಡೆಯುತ್ತೆ. ಈಗಾಗಲೇ ನಮ್ಮ ಪೈರಿ ಸರ್ ಅವರು ಸಾಕಷ್ಟು ಮಾಹಿತಿನ ನಮ್ಮ ಅಲಯನ್ಸ್ ಬಗ್ಗೆ ಹೇಳಿದ್ದಾರೆ. ಅದ್ರದ್ದು ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಹಾಗೆ ಈ ಸಂಸ್ಥೆ ಹೇಗೆ ಉಟ್ಕೊಂಡು ಏನು ಸರ್ವಿಸ್ ಯಾವುದು ಮುಖ್ಯವಾಗಿ ಇಲ್ಲಿದೆ ಅಂತ ಎಲ್ಲಾ ವಿಷಯನೂ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು ಬ್ಯಾಂಗ್ಳೂರಲ್ಲಿ ಇದು ನನ್ನ ಅವಧಿಲಿ ಬಹುಶಃ ಇವತ್ತು 5ನೇ ತಿಂಗಳು ಆಗಿದೆ. 5 ತಿಂಗಳಲ್ಲಿ ಸುಮಾರು 800ಕ್ಕೂ ಹೆಚ್ಚು ಸರ್ವಿಸ್ಗಳು ಇವತ್ತು ಜನಗಳಿಗೆ ತಲುಪಿದೆ. ಸೊ ಅದರಲ್ಲಿ ನಮ್ಮ ಪ್ರಾಂತೀಯ ಅಧ್ಯಕ್ಷರು ಕೂಡ ಸಾಕಷ್ಟು ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಅವ್ರದ್ದು ವಾಟ್ಸಪ್ ತುಂಬಾ ಕ್ಲೋಸ್ ಇರೋರಿಗೆ ಗೊತ್ತಾಗಿರುತ್ತೆ. ವಾಟ್ಸಪ್ ಅಲ್ಲಿ ಅವ್ರನ್ನ ಫಾಲೋ ಮಾಡ್ತಾ ಇದ್ರೆ ಸಾಕಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನ ಈ ಪರಿಸರದ ಬಗ್ಗೆ ಇರ್ಬೋದು, ಅಥವಾ ಗೋವು ಸಂರಕ್ಷಣಾ ಬಗ್ಗೆ ಇರ್ಬೋದು, ಪಶು ಪಕ್ಷಿಗಳ ಒಂದು ಸಂರಕ್ಷಣೆ ಇರ್ಬೋದು, ಹಾಗೆ ಓಲ್ಡ್ ಏಜ್ ಇರ್ಬೋದು, ಸ್ಟೂಡೆಂಟ್ಸ್ ಬಗ್ಗೆ ಅವೇರ್ನೆಸ್ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಕೂಡ ಅವರು ಇನ್ನೂ ಒಂದು ಹೇಗಂದ್ರೆ ಅವರ ಒಂದು ಕೈ ಕೆಳಗಡೆ ಸುಮಾರು ಒಂದು 15ರಿಂದ 16 ಕ್ಲಬ್ ಗೆ ಅವರು ಒಂದು ಲೀಡರ್ ಆಗಿದ್ದಾರೆ. ಆ ಕ್ಲಬ್ಗಳು ಏನ್ ಕೆಲಸ ಮಾಡ್ತಾ ಇದಾರೆ, ಅವ್ರನ್ನ ಹೆಂಗೆ ಮೋಟಿವೇಟ್ ಮಾಡೋದು ಅನ್ನುವಂತಹ ದೊಡ್ಡ ಜವಾಬ್ದಾರಿನ ಆಕೆ ತಗೊಂಡು ಮುಂಬರುವ 21ನೇ ತಾರೀಕಲ್ಲಿ ಡಿಸೆಂಬರ್ ಒಂದು ಪ್ರಾಂತೀಯ ಸಮ್ಮೇಳನ ಮಾಡ್ತಾರೆ. ಅವತ್ತು ಇವರ ಕ್ಲಬ್ ಅಲ್ಲಿ ಬರುವಂತಹ ಎಲ್ಲಾ ಕ್ಲಬ್ಗಳು ಇವ್ರ ಅಂಡರ್ ಅಲ್ಲಿ ಬರುವಂತದ್ದು. ನಾವು ಈ ಇಷ್ಟು ದಿನದವರೆಗೂ ಏನ್ ಸರ್ವಿಸ್ ಮಾಡಿದೀವಿ, ಜನಗಳಿಗೆ ಎಷ್ಟನ್ನ ನಾವು ತಲುಪಿಸಿದೀವಿ ಅನ್ನೋ ವರದಿನೂ ಕೂಡ ಅವತ್ತು ನೀವು ನೋಡ್ಬೋದು. ನಮ್ಮ ಅಲಯನ್ಸ್ ಇಂದ ಸಾಕಷ್ಟು ಒಳ್ಳೆ ಕೆಲಸ ಆಗ್ತಾ ಇದೆ. ಸೊ ಇನ್ನೂ ಇದನ್ನ ಹೆಚ್ಚು ಮಾಡ್ತೀವಿ ಅಂತ ಒಂದು ಭರವಸೆನ ಕೊಡ್ತಾ ತಮ್ಗೆಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪತ್ರಕರ್ತರಾದ ತಮ್ಗೆಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ
ನಮ್ಮ ಅಲಯನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅಥವಾ ಒಂದು ಒಳ್ಳೆಯ ವಿಚಾರಗಳನ್ನ ತಾವೆಲ್ಲರೂ ಇದನ್ನ ಜನಕ್ಕೆ ತಲುಪಿಸುವ ವ್ಯವಸ್ಥೆನ ಮಾಡ್ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 42 ಕನ್ನಡ.